ಲಾಸ್ಟ್ 10,000 ಕೊಡ್ತೀನಿ, ಬೇಕಿದ್ರೆ ಕೆಲಸ ಮಾಡಿ, ಇಲ್ಲಂದ್ರೆ ಇಲ್ಲ. ಅಣ್ಣ ನೀವು 10,000 ಕೊಟ್ಟಿರಂದ್ರೆ ಬೇರೆ ಶಾಪ್ ನಂಗೆ ಕೆಲಸ ಮಾಡ್ತೀನಿ. ಅದೇ ನೀವು 15,000 ಕೊಟ್ಟಿರಂದ್ರೆ ನಮ್ ಶಾಪ್ ನಂಗೆ ಕೆಲಸ ಮಾಡ್ತೀನಿ. ಸರಿ ಆಯ್ತು, 15,000 ಕೊಡ್ತೀನಿ. ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ, ಅಷ್ಟೊತ್ತವರೆಗೆ ಶಾಪ್ ನೋಡ್ಕೊಂತೀರ. ಹಾ ಸರಿ ಅಣ್ಣ. ಬಿರಿಯಾನಿ. ಯಾರು ನೀನು? ನಮ್ ಶಾಪ್ದಾಗ ಏನ್ ಮಾಡ್ತಿದ್ದಿ ನೀನು? ಅಣ್ಣ ಇವತ್ತೇ ಫಸ್ಟ್ ಟೈಮ್ ಅಣ್ಣ ಕೆಲ್ಸಕ್ಕೆ ಬಂದಿರೋದು ನಾನು. ಒಂದಿನ ಆಯ್ತು ಕೆಲ್ಸಕ್ಕೆ ಬಂದು. ಹೌದು, ನೀವ್ಯಾರು? ನಾನು ಈ ಶಾಪ್ ಓನರ್. ಹೌದು, ಇಲ್ಲಿ ಒಬ್ಬನ ಕೆಲ್ಸಕ್ಕೆ ಇಟ್ಟಿದ್ದ, ಅವನೆಲ್ಲಿ? ಅಣ್ಣ ಏನಾಯ್ತು? ಏನಾದ್ರು ಪ್ರಾಬ್ಲಮಾ? ಲೇ, ನಾನು ನಿನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ನೀನು ಅವನ್ನ ಕೆಲ್ಸಕ್ಕೆ ಇಟ್ಕೊಂಡಿ? ನಾನು ಅವಾಗ ಹೇಳ್ದೆ ಅಲ್ಲಣ್ಣ ನಮ್ ಶಾಪ್ ನಂಗೆ ನೋಡ್ಕೊಂತೀನಿ ಅಂತೇಳಿ, ಅದಕ್ಕೆ ನಾನು ನಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಡಿನಿ. ಅದರಿಂದ ನಿನಗೇನು ಉಪಯೋಗ? ಏನಿಲ್ಲ ಅಣ್ಣ, ನೀವು ಕೊಡೋ 15,000 ನಾನು 5,000 ಇಟ್ಕೊಂಡು ನಿಮ್ಗೆ 10,000 ಕೊಡ್ತೀನಿ. ಇಂಥವ್ರನ್ನ 10 ಶಾಪ್ದಾಗ 10 ಜನ ಇಟ್ಟಿನಿ. ಆಯ್ತಲ್ಲಣ್ಣ, 50,000 ರೂಪಾಯಿ ಲಾಭ. ಫಸ್ಟ್ ಇಲ್ಲಿಂದ ಅವ್ರಲೆ, ನಮ್ಮ ಶಾಪ್ ಬಿಟ್ಟು ಅವ್ರಲೆ ನಡ್ರಿ ಹೋಗ. ಸೊ ಇವ್ನಿಗೆ ನನ್ನ ಸೀಕ್ರೆಟ್ ಹೇಳ್ಬಾರ್ದಾಗಿತ್ತು. ಎಂತೆಂತ ನಮ್ಮ ಮಕ್ಳೇ ಇದಿರ್ಲಿ.